ಎಲ್ಲ ಎಲ್ಲ ಅಲ್ಲೋಯ್ತೀನಿ ಎಲ್ಲ ಕಡೆ ಹಂಗೆ ನೋಡಿದ್ರೆ ನಾಚಿಕೆ ಆಗುತ್ತೆ ನನಗೆ. ಆಯ್ತು, ಇವತ್ತು ಮಂಗಳವಾರ. ನಮ್ಮ ಅಜ್ಜಿಗೆ ಬಂದಾಗಿಂದ ಹೇಳಿದೆ ನಂಗೆ ಫಿಶ್ ತಿನ್ನಂಗಾಗಿದೆ. ಮ್ಯಾಟ್ ಮೇಲೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ವಿತ್ ಕವನ. ಇವತ್ತು ನೆನ್ನೆ ವ್ಲಾಗ್ ಕಂಟಿನ್ಯೂ ಅಂತ ಅಂದ್ಕೊಳ್ಳಿ. ನೆನ್ನೆದಲ್ಲ, ಮೊನ್ನೆ ವ್ಲಾಗಿಂದ ಕಂಟಿನ್ಯೂ ಅಂದ್ಕೊಳ್ಳಿ. ಮೊನ್ನೆ ಅಷ್ಟೇ ಶೂಟ್ ಮಾಡೋಕ್ಕಾಗಿದ್ದು, ನೆನ್ನೆ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನೆನ್ನೆ ಫುಲ್ ಗುದ್ಲಿಲಿ ಒತ್ತಾಕೋದು ಅಂತ ಹೇಳ್ತಾರಲ್ಲ, ಹಂಗೆ ನೋಡಿದ್ರೆ ನಾಚಿಕೆ ಆಗುತ್ತೆ ನನಗೆ. ನೆನ್ನೆ ಫುಲ್ಲು ಗುದ್ಲಿಲಿ ಮಣ್ಣೆಲ್ಲ ತೆಗೆದು ಅದನ್ನು ಆ ಮಣ್ಣನ್ನ ತೊಗೊಂಡೋಗಿ ಬೇರೆ ಕಡೆ ಎಲ್ಲ ಎಸೆಯೋದು, ಅದೆಲ್ಲ ಸುಮ್ಮನೆ ಮಾಡ್ಕೊಂಡು ಕೂತಿದ್ವಿ. ಫುಲ್ ಮೈಯೆಲ್ಲ ಪೇನ್ ಆಗೋಗ್ಬಿಟ್ಟಿತ್ತು. ಆ ಕಾರಣದಿಂದ ಏನೂ ವ್ಲಾಗ್ ಶೂಟ್ ಮಾಡಲಿಲ್ಲ. ಇವತ್ತಿಗೂ ಈ ನೆಕ್ ಹಿಂಗೆ ತಿರ್ಗೋಕ್ಕಾಗ್ತಾಯಿಲ್ಲ, ಅಷ್ಟು ಪೇನಲ್ಲಿದೆ. ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ನೋಡ್ತಾ ಇದ್ದಾರೆ. ಇದು ಅರ್ಶಿನ ಹಚ್ಚಿದ್ದೆ, ಅದು ಹಿಂಗೆ ಅಂದ್ಕೊಂಡಿದ್ದೀನಿ. ಅದು ಇಲ್ಲಿಗೆ ಆಗ್ಬಿಟ್ಟಿದೆ. ಮತ್ತೆ ಹೆಲ್ಪ್ ಮಾಡು, ಪೈಪ್ನ ಆಚೆಗೆ ಹಾಕ್ಕೊಡು ಅಂತ ಹೇಳಿದರು. ಅದಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಮ್ಯಾಟ್ ಮೇಲೆ ಬರಬೇಕು ಅಂತ ಹೇಳಿದ್ರು, ನಾನು ಮ್ಯಾಟಿಂದ ಈ ಕಡೆಗೆ ಹೇಳ್ಕೊಬಂದಿದ್ದೀನಿ. ಈಗ ಹೋಗ್ಬಿಟ್ಟು ಮ್ಯಾಟ್ ಸರಿ ಮಾಡ್ತಿರ್ತಾ ಇದ್ದೀವಿ. ಇಲ್ಲಾಂದರೆ ಮಗ ಮ್ಯಾಟ್ ಮೇಲೆ ಹಾಕವ್ವ ಅಂತಿದ್ದಾರೆ. ಅದಕ್ಕೆ ಓಡ್ ಬಂದೆ. ನಾನು ಇನ್ನೊಂದು ಫೋನಿಗೆ ಕಾಲ್ ಬಂದಿದ್ಯಾ? ಯಾ ಕಾಲ್ ಬಂದಿದೆ. ಒಳಗಡೆ ಕತ್ಲೆ ಇದೆ, ಕಾಣಿಸಲ್ಲ. ಆಚೆ ಹೋಗ್ತೇನೆ. ನೋಡಿ ಗಾಯ್ಸ್, ನಮ್ಮತ್ತೆ ನನ್ನ ಮೇಲಿರೋ ಸಿಟ್ಟಿಂಗ್ ನನ್ನ ಚಪ್ಪಲಿಗೆಲ್ಲ ನೀರು ಹಾಕವ್ರೆ. ನೋಡಿ ಯಾವ ಥರ ಎಲ್ಲ ಸೇಡ್ ತೀರಿಸ್ಕೋತಾವ್ರೆ. ಹಾಕಿ ನೋಡೋಣ. ಆಯ್ತು, ಇವತ್ತು ಮಂಗಳವಾರ. ನಮ್ಮ ಅಜ್ಜಿಗೆ ಬಂದಾಗಿಂದ ಹೇಳಿದೆ ನಂಗೆ ಫಿಶ್ ತಿನ್ನಂಗಾಗಿದೆ ಮಾಡಿಕೊಡು ಅಂತ. ಬಿಕಾಸ್ ನಮ್ಮ ಅಜ್ಜಿ ಫಿಶ್ನ ತುಂಬ ಸಖತ್ತಾಗಿ ಮಾಡ್ತಾರೆ. ಅದರಲ್ಲೂ ಅವ್ರು ಬಾಂಗ್ಡೆ ಒಂಥರ ಸ್ಟೀಮ್ ಮಾಡಿ ಮಾಡ್ತಾರೆ, ಅದು ಸಖತ್ತಾಗಿರುತ್ತೆ. ಬಟ್ ನಂಗೆ ಬೂತಾಯಿ ಮೀನು ತಿನ್ನಂಗಾಗಿತ್ತು ಅಂತ ಹೇಳಿ ಇವತ್ತು ತೊಗೊಬಂದಿದ್ದಾರೆ. ಈಗ ಇದೆಲ್ಲ ಕ್ಲೀನ್ ಮಾಡೋದೊಂಥರ ಚಂದ. ಚಿಕ್ಕ ವಯಸ್ಸಲ್ಲಿ ಹೇಳ್ತೀನಿ ಆಮೇಲೆ ಸ್ಟೋರಿನ. ಗಾಯ್ಸ್, ಚಿಕ್ಕ ವಯಸ್ಸಲ್ಲಿ ಈ ಥರ ಮೀನು ಉಜ್ಜಕ್ಕೆ ಅಂತಲೇ ಮೀನು ತರಿಸ್ಕೊತಾ ಇದೆ. ನಂಗಷ್ಟು ನೀಟಾಗಿ ಬರೋಲ್ಲ, ಬಟ್ ಏನೋ ಒಂದು ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ವಿತ್ ಕವನ. ಇವತ್ತು ಮಂಗಳವಾರ ಊರಲ್ಲಿ ಸಂತೆ ಇರುತ್ತೆ. ನಮ್ಮತ್ತೆ ಸಂತೆಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ರು, ಅದಕ್ಕೆ ಸಂತೆಗೆ ಹೋಗ್ತಾ ಇದ್ದೀನಿ. ಒಂದು ಏರಿಯಾ ಪೂರ್ತಿ ಸಂತೆಗೆ ಹೋಗ್ತಿದ್ದೀವಿ ಅಂತ. ಸಂತೆಗೆ ಹೋಗ್ತೀವಿ. ಯಾವುದು ಏನು ಹೆಸರು ತೋರ್ಸಲ್ಲ? ಆಯ್ತು, ಯಾವುದು ಲೈಫ್ ವಿತ್ ಕವನ ಅಂತ. ಲೈಫ್ ವಿತ್ ಕವನ. ಹೌದಾ? ಏನೇನು ತೋರಿಸ್ತೀಯಾ? ಎಲ್ಲ ಮನೆಗೆ ಹೋಗಿರೋದು ಎಲ್ಲ ಅಲ್ಲೋಯ್ತೀನಿ, ಎಲ್ಲ ಕಡೆನೂ ಬ್ಲಾಗ್ ಮಾಡಿ. A to Z ನೋಡಿಲ್ವಲ್ಲ? ಮುಗಿತಾನೆ ಶಾಪಿಂಗ್ ಮೋನಿತಾ? ಎಕ್ಸ್ಟ್ರಾ ಶಾಪಿಂಗ್ ಬೇರೆ ಬ್ಯಾಗಲ್ಲಿ ನಡೆದಿದ್ದೆ. ಅದೇನು ಮೀನೇನೆ ಕೊಡೋಣ ಅಂತ ತಂದವು. ಈ ಥರ ಸಂತೆಯಿಂದ ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ನೆನಪು ಅಷ್ಟೇ, ಅದು ಊರಲ್ಲಿ. ಮತ್ತು ಎಷ್ಟೋ ವರ್ಷಗಳೇ ಆಗೋಗಿದೆ ನಾನು ಊರಲ್ಲಿ ಸಂತೆಗೆಲ್ಲ ಹೋಗಿ ನೋಡಿರೋದೆಲ್ಲ. ಒಂಥರ ಹೊಸದಾಗಿ ಅನ್ನಿಸ್ತಾಯಿತ್ತು. ಇನ್ನೂ ಒಳಗಡೆ ಹೋದರೆ ಡೀಪಾಗಿ ತುಂಬ ದೊಡ್ಡದಾಗಿ ಸಂತೆಗಳನ್ನ ಹಾಕಿದ್ರು. ಬಟ್ ನಾವಿಲ್ಲೇ ತುದಿಲಿ ತುಂಬ ರಶ್ ಇತ್ತು ಅಂತ ಹೇಳಿ ಅಲ್ಲಲ್ಲೇ ತೊಗೊಂಡ್ಬಿಟ್ಟು ವಾಪಸ್ ಬಂದುಬಿಟ್ವಿ. 2 kg